Dr. Raghavendra Prabhu, Additional Registrar and Director Administration, Mahe, Bangalore campus. ನಮ್ಮ ಮಾಹೆ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ 1953ರಲ್ಲಿ ಪ್ರಾರಂಭಗೊಂಡಿತು. ನಮ್ಮ ಭಾರತದ ಮೊದಲನೆಯ ಸೆಲ್ಫ್ ಫೈನಾನ್ಸಿಂಗ್ ಮೆಡಿಕಲ್ ಇನ್ಸ್ಟಿಟ್ಯೂಷನ್ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಈ ಒಂದು ಇನ್ಸ್ಟಿಟ್ಯೂಷನಿಂದ ಪ್ರಾರಂಭಗೊಂಡ ಈ ಮಣಿಪಾಲ್ ವಿಶ್ವವಿದ್ಯಾನಿಲಯ ಇಂದು 30ಕ್ಕೂ ಹೆಚ್ಚಿನ ಪ್ರೊಫೆಷನಲ್ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಕಾರ್ಯಾಚರಿಸ್ತಾ ಇವೆ. ಅದರೊಂದಿಗೆ 9 ಯೂನಿವರ್ಸಿಟಿ ಟೀಚಿಂಗ್ ಡಿಪಾರ್ಟ್ಮೆಂಟ್ಸ್ ಹಾಗೆಯೇ 150 ಸ್ಪೆಷಲೈಸ್ಡ್ ರಿಸರ್ಚ್ ಸೆಂಟರ್ಗಳು ಸಹ ನಮ್ಮ ಈ ಒಂದು ವಿಶ್ವವಿದ್ಯಾನಿಲಯದಲ್ಲಿ ಕಾರ್ಯಾಚರಿಸ್ತೇವೆ. 2020ರಲ್ಲಿ ಈ ಒಂದು ಮಾಹೆ ಬೆಂಗಳೂರು ಕ್ಯಾಂಪಸ್ನ ಒಂದು ಪ್ರಾರಂಭಗೊಂಡಿತು. ನಮ್ಮ ಟಾಪ್ ಮ್ಯಾನೇಜ್ಮೆಂಟ್ ಇಲ್ಲಿ ಒಂದು ಬೆಂಗಳೂರಿನಲ್ಲಿ ಸಹಿತ ಒಂದು ಕ್ಯಾಂಪಸ್ ಶುರು ಮಾಡಬೇಕಂತೇಳಿ ಒಂದು ಪ್ಲ್ಯಾನ್ ಮಾಡಿ 2022ರಲ್ಲಿ ನಮ್ಮ ಈ ಒಂದು ಆಪರೇಷನ್ಸ್ ಇಲ್ಲಿ ನಾವು ಮಾಹೆ ಬೆಂಗಳೂರು ಕ್ಯಾಂಪಸ್ಸಲ್ಲಿ ಸ್ಟಾರ್ಟ್ ಮಾಡಿದೆವು. 230 ಸ್ಟೂಡೆಂಟ್ಸ್ ಅಡ್ಮಿಷನ್ ಆಯಿತು 2022ರಲ್ಲಿ. ಕಳೆದ 3 ವರ್ಷದಲ್ಲಿ ಈ ಒಂದು ವಿಶ್ವವಿದ್ಯಾನಿಲಯ ಮಾಹೆ ಬೆಂಗಳೂರು ಕ್ಯಾಂಪಸ್ ಈ ದಿನ 9,500ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ನಮ್ಮ ಈ ಕ್ಯಾಂಪಸ್ನಲ್ಲಿ 7 ಪ್ರೊಫೆಷನಲ್ ಹೈಯರ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ಗಳಿವೆ. ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು, ಸೃಷ್ಟಿ ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಆರ್ಟ್ ಡಿಸೈನ್ ಆ್ಯಂಡ್ ಟೆಕ್ನಾಲಜಿ ಬೆಂಗಳೂರು, ಮಣಿಪಾಲ್ ಲಾ ಸ್ಕೂಲ್, TAPI ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಷನ್ ಬೆಂಗಳೂರು, ಹಾಗೆಯೇ ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ರಿಜನರೇಟಿವ್ ಮೆಡಿಸಿನ್. ಸೊ ಈ 5 ಇನ್ಸ್ಟಿಟ್ಯೂಷನ್ಗಳು ಕಾರ್ಯಾಚರಿಸ್ತವೆ. ಅದರೊಂದಿಗೆ 2 ಯೂನಿವರ್ಸಿಟಿ ಟೀಚಿಂಗ್ ಡಿಪಾರ್ಟ್ಮೆಂಟ್ಸ್, ದ ಡಿಪಾರ್ಟ್ಮೆಂಟ್ ಆಫ್ ಲಿಬರಲ್ ಆರ್ಟ್ಸ್, ಹ್ಯುಮ್ಯಾನಿಟಿ, ಸೋಷಿಯಲ್ ಸೈನ್ಸಸ್ ಹಾಗೆಯೇ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ಸಹ ಇಲ್ಲಿ ಕಾರ್ಯಾಚರಿಸ್ತೇವೆ. ಈ ಒಂದು ಮಾಹೆ ಬೆಂಗಳೂರು ಕ್ಯಾಂಪಸ್ ಪ್ರಾರಂಭಿಸುವಾಗ ನಾವೊಂದು ಡಿಸಿಷನ್ ತಗೊಂಡಿತ್ತು. ಇಲ್ಲಿ ಒಂದು ನ್ಯೂ ಏಜ್ ಪ್ರೋಗ್ರಾಮ್ಗಳು ಇಲ್ಲಿ ಆಫರ್ ಮಾಡಬೇಕು. ಯಾವೆಲ್ಲ ಪ್ರೋಗ್ರಾಮ್ ಮಣಿಪಾಲ ನಮ್ಮ ಮೇನ್ ಕ್ಯಾಂಪಸ್ಸಲ್ಲಿ ಉಂಟು ಅದು ಬಿಟ್ಟು ಬೇರೆ ಹೊಸ ಪ್ರೋಗ್ರಾಮ್ಗಳನ್ನು ಇಲ್ಲಿ ಶುರು ಮಾಡಬೇಕಂತೇಳಿ ಪ್ಲ್ಯಾನ್ ಮಾಡಿ ಅದೇ ರೀತಿ ನಾವು ಈಗ ಕಾರ್ಯಾಚರಿಸ್ತಾ ಇದ್ದೇವೆ ಈ ಒಂದು ಕ್ಯಾಂಪಸ್ನಲ್ಲಿ. ಈ ದಿನ ಈ ಒಂದು ಕ್ಯಾಂಪಸ್ನಲ್ಲಿ 14ಕ್ಕೂ ಹೆಚ್ಚಿನ ಬಿಲ್ಡಿಂಗ್ಗಳು ಈಗ ತಲೆ ನಿಂತು ಎತ್ತಿದೆ. ಕಳೆದ ಒಂದು 3 ವರ್ಷಗಳಲ್ಲಿ 6 ಅಕಾಡೆಮಿಕ್ ಬ್ಲಾಕ್, 4 ಹಾಸ್ಟೆಲ್ ಬ್ಲಾಕ್, ಸರಿಸುಮಾರು 5,600ಕ್ಕೂ ಹೆಚ್ಚಿನ ಹಾಸ್ಟೆಲ್ ಬೆಡ್ಗಳು ಸಹ ಈ ದಿನ ನಮ್ಮೊಂದಿಗಿವೆ. ಒಂದು ಹೊಸ ಹಾಸ್ಟೆಲ್ ಬ್ಲಾಕ್ ಸಹ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಒಂದು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್, ಇಂಡೋರ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್, ಎಲ್ಲ ತರಹದ ಇಂಡೋರ್ ಸ್ಪೋರ್ಟ್ಸ್ ಫೆಸಿಲಿಟಿ ಈ ಒಂದು 2 ಲಕ್ಷ ಸ್ಕ್ವೇರ್ ಫೀಟ್ ಒಂದು ಬಿಲ್ಡಿಂಗ್ನಲ್ಲಿ ಸಹ ಇವೆ. ಔಟ್ಡೋರ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್, ಕ್ರಿಕೆಟ್ ಗ್ರೌಂಡ್ ಇರ್ಬೋದು, ಫುಟ್ಬಾಲ್ ಗ್ರೌಂಡ್ ಇರ್ಬೋದು, ವಾಲಿಬಾಲ್ ಕೋರ್ಟ್, ಟೆನ್ನಿಸ್ ಕೋರ್ಟ್, ಬಾಸ್ಕೆಟ್ಬಾಲ್ ಕೋರ್ಟ್ಸ್, ಹೀಗೇ ಎಲ್ಲ ತರಹದ ವಿದ್ಯಾರ್ಥಿಗಳಿಗೆ ಬೇಕಾಗುವ ಒಂದು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ಗೆ ಬೇಕಾಗುವ ಎಲ್ಲ ಒಂದು ಫೆಸಿಲಿಟಿಗಳನ್ನು ಈ ಒಂದು ಕ್ಯಾಂಪಸ್ನಲ್ಲಿ ನಾವು ತಲೆನಿತ್ತು ಎತ್ತಿವೆ. ಈ ಒಂದು ಓಪನ್ ಹೌಸ್ ಬಗ್ಗೆ ಬಯಸಬೇಕೆಂದರೆ ಈ ಒಂದು ಓಪನ್ ಹೌಸ್ 3.0 3ನೇ ಎಡಿಷನ್, ಮೊದಲನೇ ಎಡಿಷನ್ ಪ್ರಾರಂಭಗೊಂಡಿದ್ದಾಗ ಕೇವಲ ಒಂದು 1,500 ಜನ ಈ ಒಂದು ಓಪನ್ ಹೌಸ್ಗೆ ಭಾಗವಹಿಸಿದ್ರು. 2ನೇ ಓಪನ್ ಹೌಸ್ ಇನ್ನೂ ಸ್ವಲ್ಪ ಹೈಯೆಸ್ಟ್ ಲೆವೆಲ್ಗೆ ನಾವು ತಗೊಂಡೋದೆವು. ಆಲ್ಮೋಸ್ಟ್ ಒಂದು 3,500 ಜನ ಇಲ್ಲಿ ಒಂದು ಭಾಗವಹಿಸಿದ್ರು. ಈ ಬಾರಿ ಓಪನ್ ಹೌಸ್ 3.0 ನಾವು ಸರಿಸುಮಾರು ಒಂದು 4,000 to 5,000 ಜನ ಈ ಒಂದು ಓಪನ್ ಹೌಸಲ್ಲಿ ಭಾಗವಹಿಸ್ತಾರೆಂದು ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ. ಆಲ್ರೆಡಿ ಒಂದು 2,500 ಜನ ಆಲ್ರೆಡಿ ಇಲ್ಲಿ ಬಂದು ಭಾಗವಹಿಸಿದ್ದಾರೆ. ಈ ಓಪನ್ ಹೌಸ್ನ ಒಂದು ಪ್ರಾಮುಖ್ಯತೆ ಏನೆಂದರೆ ಈ ಒಂದು ಸಾರ್ವಜನಿಕ ಒಂದು ಹೇಳಬೇಕಂದ್ರೆ ಒಂದು ಈವೆಂಟ್. ಎಲ್ಲ ವಿದ್ಯಾರ್ಥಿಗಳು, ಪ್ರಾಸ್ಪೆಕ್ಟಿವ್ ಸ್ಟೂಡೆಂಟ್ಸ್, ಪೇರೆಂಟ್ಗಳಿರ್ಬೋದು, ಶಿಕ್ಷಕರು ಇರ್ಬೋದು, ಎಲ್ಲರೂ ಬಂದು ಈ ಒಂದು ದಿನ ನಮ್ಮ ಒಂದು ಕ್ಯಾಂಪಸ್ನ ಫೆಸಿಲಿಟಿಯನ್ನು ನೋಡ್ಬೋದು ಅಥವಾ ನಮ್ಮ ಇನ್ಸ್ಟಿಟ್ಯೂಷನ್ನ ಹೆಡ್ಸ್ಗಳೊಂದಿಗೆ ಒಂದು ಮಾತಾಡುವಂಥ ಅವಕಾಶ ಇದೆ. ಫ್ಯಾಕಲ್ಟಿಯೊಟ್ಟಿಗೆ ಒಂದು ಇಂಟ್ರಾಕ್ಷನ್ ಮಾಡುವಂಥ ಅವಕಾಶ ಇದೆ. ಅವರಿಗೆ ಏನೇ ಒಂದು ಡೌಟ್ಗಳಿದ್ದರೂ ಅದನ್ನೊಂದು ಕ್ಲಿಯರ್ ಮಾಡುವಂಥದ್ದು, ಒಂದು ಅವರ ಮುಂದಿನ ಕ್ಯಾರಿಯರ್ ಹೇಗೆ ಹೋಗ್ಬೋದು, ಕ್ಯಾರಿಯರ್ಸ್ ಪಾರ್ಸ್ಪೆಕ್ಟಿವ್ ಅಂತ ಏನೊಂದು ತಿಳ್ಕೊಳ್ಳುವ ಒಂದು ಸದಾವಕಾಶ. ಈ ಒಂದು ಓಪನ್ ಹೌಸ್ನಲ್ಲಿ ಈ ಒಂದು ಇಂಟ್ರಾಕ್ಷನ್ ಅದರ ಸಮೇತ ಈ ಒಂದು ಹಬ್ಬದ ವಾತಾವರಣವನ್ನು ಸಹ ಈ ಒಂದು ನಿರ್ಮಿಸಿದ್ದೇವೆ. ಬಂದು ನಮ್ಮ ಒಂದು ಫುಡ್ ಸ್ಟಾಲ್ ಇರ್ಬೋದು, ನಮ್ಮ ಮಕ್ಕಳ ಒಂದು ಪರ್ಫಾರ್ಮೆನ್ಸ್ಗಳಿರ್ಬೋದು, ನಮ್ಮದೇ ಸ್ಟೂಡೆಂಟ್ಗಳ ಬ್ಯಾಂಡ್ ಪರ್ಫಾರ್ಮೆನ್ಸ್, ದ ಡ್ಯಾನ್ಸ್ ಪರ್ಫಾರ್ಮೆನ್ಸ್, ಹಾಗೆಯೇ
ಒಂದು ನಮ್ಮ ಹಾಸ್ಟೆಲ್ ಫೆಸಿಲಿಟಿ ವಿಸಿಟ್, ದ ಸ್ಪೋರ್ಟ್ಸ್ ಫೆಸಿಲಿಟಿ ವಿಸಿಟ್, ಹೀಗೇ ಎಲ್ಲ ಕಡೆಗೂ ಸಹ ಅವರು ವಿಸಿಟ್ ಮಾಡಿ ಒಂದು ಆನ್ ಹ್ಯಾಂಡ್ ಇನ್ಫಾರ್ಮೇಷನ್ ಅವರು ತಗೊಳ್ಳೋ ಒಂದು ಸದಾವಕಾಶ ಈ ಒಂದು ಓಪನ್ ಹೌಸ್ನಲ್ಲಿ. ಸೊ ಕಳೆದ 2 ಓಪನ್ ಹೌಸ್ ನಾವು ಏಪ್ರಿಲ್ ತಿಂಗಳಲ್ಲಿ ಮಾಡಿದ್ದೆವು. 2 ರೀಸನ್. ಒಂದು, ಆ ಒಂದು ಏಪ್ರಿಲ್ ಸೀಸನ್ನಲ್ಲಿ ತುಂಬ ವಾತಾವರಣ, ಒಂದು ಬಿಸಿಲು, ಅದಕ್ಕಿಂತ ಒಂದು ಉತ್ತಮ ಪ್ರಮುಖ ಕಾರಣವೇನೆಂದರೆ ನಮ್ಮ ಎಲ್ಲ ಅಪ್ಲಿಕೇಶನ್ಸ್, ಎಲ್ಲ ಪ್ರೋಗ್ರಾಮ್ಗಳ ಅಪ್ಲಿಕೇಶನ್ ಜನರಲಿ ಮಾರ್ಚ್ ತಿಂಗಳಲ್ಲಿ ಎಂಡ್ ಆಗ್ತದೆ. ಸೊ ಈ ಒಂದು ನವಂಬರಲ್ಲಿ ಮಾಡಿದರೆ ಎಲ್ಲ ಪೇರೆಂಟ್ಗಳು ಯಾವುದೇ ಒಂದು ಅವರಿಗೆ ಒಂದು ಮನಸ್ಸಿನಲ್ಲಿ ಒಂದು ಕನ್ಫ್ಯೂಷನ್ ಇದ್ದರೂ ಸಹ ಈ ಒಂದು ನವಂಬರ್, ಡಿಸೆಂಬರ್ ಈ ಟೈಮಲ್ಲೇ ಬಂದು ಅವ್ರು ನೋಡಿದರೆ ಅವರಿಗೊಂದು ಕ್ಲಿಯರ್ ಆಗ್ತದೆ. ಓಕೆ, ನಾವು ಈ ಪ್ರೋಗ್ರಾಮ್ಗಳಿವೆ, ಈ ಫೆಸಿಲಿಟಿ ಇವೆ, ಓಕೆ ನಮ್ಮ ಒಂದು ಮಗನಿಗಾದರೂ ಆಗಲು ಮಗಳಿಗಾದರೂ ಇದೊಂದು ಉತ್ತಮ ಒಂದು ಕ್ಯಾಂಪಸ್ ಒಂದು ಅವರಿಗೆ ಈಗಲೇ ಒಂದು ಡಿಸಿಷನ್ ತಗೊಳ್ಳಿಕ್ಕೆ ಒಂದು ಆಗ್ತದೆ. ಅದಕ್ಕೋಸ್ಕರ ಈ ಒಂದು ಓಪನ್ ಹೌಸನ್ನು ನವಂಬರ್ ತಿಂಗಳಲ್ಲಿ ನಾವು ಇಟ್ಟಿದ್ದೇವೆ. ಹೌದು, ಸೆಪ್ಟೆಂಬರ್ 29ನೇ ತಾರೀಕಿಗೆ ನಮ್ಮ ಒಂದು ಅಪ್ಲಿಕೇಶನ್ ಶುರುವಾಗಿದೆ. ನಮ್ಮ www.manipal.edu ನಮ್ಮ ವೆಬ್ಸೈಟಲ್ಲಿ ನಮ್ಮ ಅಪ್ಲಿಕೇಶನ್ಸ್ ಆಲ್ರೆಡಿ ಅವೈಲೇಬಲ್ ಇದೆ. ಮಾರ್ಚ್ ಜನರಲಿ ಆಲ್ ಅಪ್ಲಿಕೇಶನ್ಸ್ ವಿಲ್ ಕ್ಲೋಸ್ ಬೈ ಮಾರ್ಚ್ 31st. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.